ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 136ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಮೇ ಸಾಹಿತ್ಯ ಮೇಳ ವಿಜಯಪುರ ಬಳಗ ಹಾಗೂ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪುಸ್ತಕ ಮೇಳವನ್ನ ಏಪ್ರಿಲ್ 10 ರಿಂದ ಏಪ್ರಿಲ್ 14, 2026 ಮಾಡಲಾಗುತ್ತಿದೆ. ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ನಾಡಿನಾದ್ಯಂತ ಎಲ್ಲ ಹೋರಾಟಗಾರರು, ಸಮುದಾಯದ ಎಲ್ಲ ಯುವಕರು ಯುವತಿಯರು ಭಾಗವಹಿಸುತ್ತಿದ್ದಾರೆ. ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಇಡೀ ಜಗತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 136ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಹಾಗೆ ಕರ್ನಾಟಕದಲ್ಲಿಯೂ ಕೂಡ ವಿವಿಧ ಸಂಘಟನೆಗಳು, ಎಲ್ಲ ದಲಿತ ಪರ ಹೋರಾಟಗಾರರು ಅಲ್ಲದೇ ಎಲ್ಲ ಭಾರತ ದೇಶದ ನಿವಾಸಿಗಳು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ವಿಜಯಪುರ ನಗರದಲ್ಲಿ ನಾವು ಇವತ್ತಿದ್ದೀವಿ. ವಿಜಯಪುರದ ಅನೇಕ ನಮ್ಮ ದಲಿತ ಬಾಂಧವರು, ಮುಖಂಡರುಗಳು, ವಿಚಾರವಾದಿಗಳು, ಪತ್ರಕರ್ತರೆಲ್ಲ ಸೇರಿ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಸ್ತಕದ ಮೇಲೆ ಅತಿ ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ರು, ಅಕ್ಷರದ ಮೇಲೆ ಅತಿ ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ರು, ಅಂತಹ ಒಂದು ಪುಸ್ತಕ ಮೇಳವನ್ನು ವಿಜಯಪುರ ನಗರದ ದರ್ಬಾರ್ ಒಂದು ಮೈದಾನ ಏನಿದೆ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಏಪ್ರಿಲ್ ತಿಂಗಳ 10ನೇ ತಾರೀಕಿನಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದರ ರೂಪರೇಷೆಗಳೇನು, ಏನೆಲ್ಲ ಆಯೋಜನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಆಯೋಜಕರನ್ನ ಕೇಳೋಣ. ಸರ್, ಈಗ ಏನೆಲ್ಲ ಈ ಕಾರ್ಯಕ್ರಮದ ಬಗ್ಗೆ ರೂಪರೇಷೆಗಳನ್ನ ಹಾಕೊಂಡಿದ್ದೀರಿ? ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ನಮ್ಮ ನಾಡಿನ ಅನೇಕ ಲೇಖಕರಗಳ ಬರಹಗಳನ್ನು ಹಂಚ್ತಾ ಇದ್ದೀರಿ. ಏನಿದರ ವಿಶೇಷತೆ, ಏನೆಲ್ಲ ಮಾಡ್ತಾ ಇದ್ದೀರಿ ಅಂತ ದಯವಿಟ್ಟು ತಿಳಿಸ್ಬೇಕು. ಈಗ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ, ಜ್ಯೋತಿಬಾ ಫುಲೆ ಮತ್ತು ಬಸವಣ್ಣನವರ ಜಯಂತಿಯನ್ನು ಇಟ್ಕೊಂಡು ಇವತ್ತು ನಾವು ಪುಸ್ತಕ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಮೇ ಸಾಹಿತ್ಯ ಬಳಗ ಮತ್ತು ದಲಿತ ಪ್ರಗತಿಪರ ಸಂಘಟನೆಗಳು, ಇನ್ನೂ ಸಾಕಷ್ಟು ಜನಪರ ಆಗಿರ್ತಕ್ಕಂಥ ಸಂಘಟನೆಗಳು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಈ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ನಮಗೆಲ್ಲ ಸಾಧ್ಯ ಆಗಿರುವಂಥದ್ದು. ಈ ಪುಸ್ತಕ ಮೇಳದಲ್ಲಿ ನಾವು ಜೀವಪರವಾಗಿರ್ತಕ್ಕಂತಹ ಪ್ರಗತಿಪರ ಚಿಂತನೆ ಉಳ್ಳಂಥ ಬುದ್ಧ, ಬಸವ, ಪೆರಿಯಾರು ಮತ್ತು ಈ ಥರ ಮಹಾನ್ ಚೇತನ ಪುಸ್ತಕಗಳನ್ನು ಮಾತ್ರ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ನೀಡಿದ್ದೀವಿ. ಏಪ್ರಿಲ್ 10 ರಿಂದ 14 ಒಟ್ಟು 5 ದಿನಗಳವರೆಗೆ ಪುಸ್ತಕ ಮೇಳ ನಡೀತಾ ಇದೆ. ಆ ಪುಸ್ತಕ ಮೇಳದ ಜೊತೆಗೆ ಇಡೀ ದಿನ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಕೆಲಸ ಮಾಡಿದ್ವಿ. 10ನೇ ತಾರೀಕು ಉದ್ಘಾಟನೆ ಆದಮೇಲೆ ಸಾಕಷ್ಟು ಅತಿಥಿಗಳು ಬರ್ತಾರೆ. ಆಮೇಲೆ ದಲಿತ್ ಪ್ಯಾಂಥರ್ನ ಜೆ ವಿ ಪವಾರ್ ಅವರು ಉದ್ಘಾಟಕರಾಗಿ ಮಾತನಾಡುವಂಥ ಕೆಲಸ ಮಾಡ್ತಾರೆ. ಹೀಗಾಗಿ 5 ದಿನಗಳವರೆಗೆ ನಿರಂತರವಾಗಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟದ ಜೊತೆಗೆ ಪುಸ್ತಕ ಮೇಳದ ಜೊತೆಗೆ ನಾವು ಬೇರೆ ಬೇರೆ ಕಾರ್ಯಕ್ರಮ ಮತ್ತು ಸಾಯಂಕಾಲ 7 ರಿಂದ 9 ಮನರಂಜನೆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪಾವ ಅನ್ನುವಂಥವ್ರೊಬ್ಬರು ಅಂತಾರಾಷ್ಟ್ರೀಯ ಗಾಯಕರು ಬುದ್ಧ ಮತ್ತು ಅಂಬೇಡ್ಕರ್ ಅವರ ಗಾಯನವನ್ನು ದೊಡ್ಡ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯಿಸತಕ್ಕಂಥ ಪಾವ ಅನ್ನುವಂಥವ್ರು ಕೂಡ ಒಂದು ದಿನ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಮೊದಲನೇ ದಿನ 10ನೇ ತಾರೀಕು ಬಂಜಾರ ನೃತ್ಯ ಇರ್ತದೆ ಸಾಯಂಕಾಲ. ಅದಾದಮೇಲೆ ಮತ್ತೆ 3ನೇ ದಿನ ಭಜನಾ ಪದಗಳು. ಇವತ್ತೇನು ಬಾಬಾ ಸಾಹೇಬ್ರ ಮೇಲೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಬಾಬಾ ಸಾಹೇಬ್ರನ್ನ ಗುರಿಯಾಗಿಟ್ಕೊಂಡು ಬಾಬಾ ಸಾಹೇಬ್ರನ್ನ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ರಲ್ಲ, ಅಂಥ ಭಜನಾ ಗಾಯಕರನ್ನ ನಾವು ಇಲ್ಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ್ದೀವಿ. ಮತ್ತು ಈ ನಾಡಿನ ಅನೇಕ ಸಾಹಿತಿಗಳು ಬರೆದಿರುವಂತಹ ಪುಸ್ತಕಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135 ವರ್ಷಗಳು ಕಳೆದು ಹೋದರೂ ಕೂಡ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಮೌಢ್ಯತೆ ಆಚರಣೆ ಇನ್ನೂ ನಿಂತಿಲ್ಲ, ಜಾತೀಯತೆ ಇನ್ನೂ ನಿಂತಿಲ್ಲ. ಬಹುಶಃ ಭಾರತದ ಮೂಲ ನಿವಾಸಿಗಳಿಗೆ ಅಥವಾ ಭಾರತ ವಾಸಿಗಳಿಗೆ ಬಾಬಾ ಸಾಹೇಬರ ನಿಜವಾದ ಇತಿಹಾಸ ಮುಟ್ಟಿಸಲಿಕ್ಕೆ ಇಂದಿನ ಸರ್ಕಾರಗಳು ಅಥವಾ ಮುಖಂಡರುಗಳು ಅಥವಾ ಬರಹ ಭಾಷಣಗಳು ಯಾವೂ ಕೂಡ ಕೆಲಸ ಮಾಡಿಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಏನು ಹೆಜ್ಜೆ ಇಟ್ಟಿದ್ದೀರಿ, ಇದು ವಿಶಿಷ್ಟವಾಗಿ ಮತ್ತು ವಿಶೇಷವಾಗಿ ಅನ್ನಿಸ್ತದ. ಅಂತಹ ನಿಟ್ಟಿನಲ್ಲಿ ಈ ಓದುಗರಿಗೆ ಅಥವಾ ಓದದೇ ಇರುವಂತಹ ಜನಾಂಗಕ್ಕೆ ಏನು ಹೇಳ್ತೀರಿ ನೀವು? ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ರ ಚಿಂತನೆಗಳು ಇವತ್ತು ರಾಷ್ಟ್ರವ್ಯಾಪಿ ಮತ್ತು ರಾಷ್ಟ್ರದಿಂದ ಕೂಡ ಆಚೆಗೂ ಕೂಡ ಇದೆ. ಇವತ್ತು ಬೇರೆ ಬೇರೆ ದೇಶಗಳು ಬಾಬಾ ಸಾಹೇಬ್ರ ದಿನವನ್ನು ನಾಲೆಜ್ ಡೇ ಅನ್ನುವಂಥ ಕೂಡ ಮಾಡುವಂಥದ್ದು ಇವತ್ತು ಪರಿಪಾಟು ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇದೆ. ಓದುವ ಪ್ರವೃತ್ತಿ ಇವತ್ತು ಈ ಹೊಸ ಜನ್ರೇಷನ್ ಏನಿದೆ, ಯುವ ಸಮೂಹದಲ್ಲಿ ಕಡಿಮೆ ಆಗಿರೋದ್ರಿಂದ ಮತ್ತೆ ಅವ್ರನ್ನ ಓದಿನತ್ತ ತರಬೇಕು, ಮೊಬೈಲಿಂದ ದೂರ ಮಾಡಬೇಕು ಅನ್ನೋಂಥ ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಅದು ಅಲ್ಲದೆ ಇವತ್ತು ನಾವು ಇಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡಿಸುವಂಥ, ಸಮಾಜವನ್ನು ಬೇರ್ಪಡಿಸುವಂಥ
ಜೀವ ಏನು ಇವತ್ತು ಮನುಷ್ಯರ ನಡುವೆ ಹಚ್ಚುವಂಥ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂಥ ಎಲ್ಲ ಪುಸ್ತಕಗಳನ್ನು ಸಾರಾಸಗಟವಾಗಿ ನಮ್ಮ ಪುಸ್ತಕ ಮೇಳದಿಂದ ದೂರಿಡುವಂಥ ಕೆಲಸ ಮಾಡಿದ್ದೀವಿ. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಚಿಂತನೆಗಳು, ಪೆರಿಯಾರ್ ಅವರ ಚಿಂತನೆಗಳು, ಎಷ್ಟು ದಾರ್ಶನಿಕ ಸಂತರು. ಈ ವಿಜಾಪುರ ಅಂದರೆ ಶರಣರ ಸೂಫಿ ಸಂತರ ನಾಡು. ಇಲ್ಲಿ ಸೌಹಾರ್ದತೆ ಅನ್ನುವಂಥದ್ದು ಮುಂಚೆಯಿಂದಲೂ ಕೂಡ ಇರುವಂಥದ್ದು. ಇತ್ತಿತ್ತಲಾಗೆ ಈ BJP ಸರ್ಕಾರ ಬಂದ ಮೇಲೆ ಏನಾಗಿತ್ತು ಅಂದರೆ ಜನರ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿತ್ತು. ಅದನ್ನು ಪ್ರೀತಿಯಾಗಿ ಕನ್ವರ್ಟ್ ಮಾಡುವಂಥ ಕೆಲಸ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯ ಜನತೆ, ಎಷ್ಟು ನಮ್ಮ ಸಹಭಾಗಿ ಸಂಘಟನೆಗಳದವ್ರು ಎಲ್ಲರೂ ಕೂಡ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಹೀಗಾಗಿ ಯುವ ಸಮೂಹವನ್ನು ಓದಿನತ್ತ ಸೆಳೀಬೇಕನ್ನುವಂಥ ದೊಡ್ಡ ಮಹತ್ವಾಕಾಂಕ್ಷೆ. ಆಮೇಲೆ ಇಡೀ ದಿನ ಕೂಡ ನಾವು ಒಂದಿನ ಬಸವಣ್ಣವ್ರ ಬಗ್ಗೆ ಚರ್ಚೆ ಗೋಷ್ಠಿಗಳನ್ನ ಇಟ್ಕೊಂಡಿದ್ದೀವಿ, ಒಂದಿನ ಜ್ಯೋತಿಬಾ ಫುಲೆ ಅವ್ರ ಬಗ್ಗೆ ಚರ್ಚೆ ಇಟ್ಕೊಂಡಿದ್ದೀವಿ, ಒಂದಿನ 14ನೇ ತಾರೀಕು ಬಾಬಾ ಸಾಹೇಬ್ರ ಬಗ್ಗೆ ಇಟ್ಕೊಂಡಿದ್ದೀವಿ. ಆಮೇಲೆ ಒಂದಿನ ಈ ಇಡೀ ನಾಡು ಕಂಡಂಥ ಬಿಜಾಪುರದಲ್ಲಿ ಕಾಕಾ ಕಾರ್ಖಾನೀಸ್ ಅನ್ನುವಂಥ ಒಬ್ಬ ದಾರ್ಶನಿಕರು, ಇವತ್ತು ಹರಿಜನರಿಗೆ ಇವತ್ತೇನು ಶಿಕ್ಷಣ ಪಡೆದಿದ್ದಾರೆ, ದೊಡ್ಡ ದೊಡ್ಡ ಆಫೀಸರ್ಗಳು ಹೋಗಿದ್ರಲ್ಲ, ಅವರೆಲ್ಲರೂ ಕೂಡ ಕಾಕಾ ಕಾರ್ಖಾನೀಸ್ ಅವರು ಹಾಸ್ಟೆಲ್ನಲ್ಲಿ ಕಲ್ತಿರುವಂಥವ್ರು. ಹರಿಜನ ಈ ಗಾಂಧೀಜಿಯವರಿಂದ ಏನದು ಹರಿಜನ ಅನ್ನುವಂಥದ್ದು ಏನು ಸ್ಟಾರ್ಟ್ ಆಗಿತ್ತಲ್ಲ, ಆ ಟೈಮಲ್ಲಿ ಅವ್ರನ್ನ ಬಿಜಾಪುರಕ್ಕೆ ನೇಮಕ ಮಾಡ್ತಾರೆ. ಬಿಜಾಪುರಕ್ಕೆ ಬಂದಮೇಲೆ ಎಲ್ಲ ಕಡೆ ನೋಡ್ತಾರೆ, ಈ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದ ಏನು ಜನರು ಶಿಕ್ಷಣದಿಂದ ವಂಚಿತರಾಗಿದ್ದಾರಲ್ಲ, ಅವ್ರಿಗೆ ಹಾಸ್ಟೆಲ್ ತೆರೆಯುವಂಥ ಕೆಲಸ ಮಾಡ್ತಾರೆ. ಇವತ್ತು ಅಲ್ಲಿ ಕಲ್ತಿರ್ತಕ್ಕಂಥ ಸಾಕಷ್ಟು ಜನ ನಮ್ಮ ಜೊತೆಗಿಲ್ಲ, ಆದರೆ ಅವ್ರ ಕುಟುಂಬ ಇರೋದರಿಂದ ಒಂದಿನ ಕಾಕಾ ಕಾರ್ಖಾನೀಸ್ ಅವ್ರನ್ನ ನೆನೆಸ್ಕೊಳ್ಳುವಂಥ ಕೆಲಸ ಕೂಡ ಈ ನಾಡು ಮರ್ತಿತ್ತು ಅವ್ರನ್ನ, ಮತ್ತೆ ಅವ್ರನ್ನ ಜನರಿಗೆ ತಲುಪಿಸುವಂಥ ಕೆಲಸ ಮಾಡುವಂಥದ್ದು ನಾವು ಎಲ್ಲರೂ ಮಾಡ್ತಾಯಿದ್ವಿ. ಹೆಸರು ಹೇಳಿ. ಚನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ಈ ಒಂದು ಪುಸ್ತಕ ಮೇಳಕ್ಕೆ ಆಗಿರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಅನಿಲ್ ಹೊಸಮನಿಯವರು ಸಹ ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಪುಸ್ತಕ ಮೇಳದ ಬಗ್ಗೆ ಅಂತ ಕೇಳೋಣ. ಸರ್ ಹೇಳಿ, ಕರ್ನಾಟಕದ ಜನ ಈಗ ನಿಮ್ಮನ್ನು ನೋಡ್ತಾ ಇದ್ದಾರೆ, ಎಷ್ಟೆಲ್ಲ ಜನ ಬರ್ಬೋದು, ಈ ಪುಸ್ತಕ ಮೇಳದಿಂದ ಭಾರತ ನಿವಾಸಿಗಳಿಗೆ ಮತ್ತು ದಲಿತ ಅಸ್ಪೃಶ್ಯ ಜನಾಂಗಕ್ಕೆ ಏನೆಲ್ಲ ಲಾಭಾಂಶಗಳಾಗಬಹುದು ಅನ್ನೋದನ್ನು ತಿಳಿಸಿ ಸರ್. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಏನು ಭಗವಾನ್ ಬುದ್ಧರು 2500 ವರ್ಷಗಳ ಹಿಂದೆ ಈ ವೈದಿಕಶಾಹಿ ವ್ಯವಸ್ಥೆಯನ್ನು ತಿರಸ್ಕಾರ ಮಾಡಿ ತಮ್ಮದೇ ಆದಂಥ ಒಂದು ಮತವನ್ನು ಸ್ಥಾಪನೆ ಮಾಡಿದರು. ಆ ಮುಖಾಂತರ ಅವರು ಸಾರ್ವಜನಿಕರಲ್ಲಿ, ಸಾಮಾನ್ಯ ಜನರಲ್ಲಿ ಒಂದು ಮನುಷ್ಯರಲ್ಲಿ ಪ್ರೀತಿಯನ್ನು ಹುಟ್ಟಿಸುವಂಥ ಕೆಲಸವನ್ನು ಅವರು ಮಾಡಿದರು. ಅವರ ನಂತರ ಅವರ ಮುಂದುವರೆದ ಭಾಗವಾಗಿ ಬಸವಣ್ಣವರು ಸಮಾನತೆಯ ಕನಸನ್ನು ಕಂಡು ಸಮಾಜದ ನಿರ್ಮಾಣಕ್ಕಾಗಿ ಅವರು ಶ್ರಮಿಸಿದರು. ಹಾಗೇ ಇವರಿಬ್ಬರ ಮುಂದುವರೆದ ಭಾಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಇಬ್ಬರು ದಾರ್ಶನಿಕರ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ಅವುಗಳಿಗೆ ಕಾನೂನಿನ ರೂಪವನ್ನು ಕೊಟ್ಟಿದ್ದಾರೆ. ಈ ಮೂವರು ಮಹಾಪುರುಷರ ವಿಚಾರಗಳನ್ನು ಇಟ್ಟುಕೊಂಡು ನಾವು ಈ ವರ್ಷ ಇದು ಬಿಜಾಪುರದಲ್ಲಿ ಮೊದಲನೇ ಬಾರಿಗೆ, ಬಿಜಾಪುರ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಸ್ತಕ ಮೇಳವನ್ನು ನಾವಿಲ್ಲಿ 10ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಹಮ್ಮಿಕೊಂಡಿದ್ದೇವೆ. ಇದು ಕೇವಲ ದಲಿತರಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದರಲ್ಲಿ ಎಲ್ಲ ವಿಚಾರವಾದಿಗಳು, ಪ್ರಗತಿಪರ ಚಿಂತಕರು, ಬೇರೆ ಬೇರೆ ಪ್ರಗತಿಪರ ಸಂಘಟನೆಯವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲ ಜಾತಿ ಜನಾಂಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾವು ಒಂದು ಏನಪ್ಪ ಅಂತಂದ್ರೆ, ಈ ಕಾರ್ಯಕ್ರಮದ ಮುಖಾಂತರ ಏನು ಪುಸ್ತಕ ಸಂಸ್ಕೃತಿ ಮರೆತು ಹೋಗಿದೆ ಅದರತ್ತ ವಾಪಸ್ ಯುವಕರನ್ನು ಕರೆತರೋದು ಒಂದನೇದಾದರೆ, ಭಾಳ ಪ್ರಮುಖವಾಗಿ ಬಾಬಾ ಸಾಹೇಬರು, ಭಗವಾನ್ ಬುದ್ಧರು, ಬಸವಣ್ಣವರ ವೈಚಾರಿಕ ನೆಲೆಗಟ್ಟಿನ ಸಮಾಜ ನಿರ್ಮಾಣ ಮಾಡೋದಕ್ಕೆ ಯುವಕರನ್ನು ಪ್ರೇರೇಪಿಸುವಂಥ ಒಂದು ಕೆಲಸ ನಾವು ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾಯಿದ್ದೀವಿ. ನಾವು ಸಾಕಷ್ಟು ಈ ಬಗ್ಗೆ ಪ್ರಚಾರವನ್ನು ಕೂಡ ಕೈಗೊಂಡಿದ್ದೀವಿ. ನಮ್ಮಲ್ಲಿ ಈಗ ಭಾಳ ಮುಖ್ಯವಾಗಿ ಸಪ್ನಾ ಬುಕ್ ಹೌಸ್, ಆಮೇಲೆ ನವ ಕರ್ನಾಟಕ ಪಬ್ಲಿಕೇಶನ್ಸ್, ಆಮೇಲೆ ಪಲ್ಲವ ಪ್ರಕಾಶನ, ಸೃಷ್ಟಿ ಪ್ರಕಾಶನ, ಲಡಾಯಿ ಪ್ರಕಾಶನ, ಈ ಎಲ್ಲ ಪ್ರಕಾಶಕರು ಭಾಳ ವೈಚಾರಿಕ ಚಿಂತನೆಯ ಪುಸ್ತಕಗಳನ್ನು ಅಂಥ ಲೇಖಕರನ್ನ ಹುಡುಕಿ ಬರೆಸಿ ಅವರನ್ನ ಪ್ರಚಾರ ಮಾಡುವಂಥ ಕೆಲಸವನ್ನು ಇವತ್ತು ಪ್ರಗತಿಪರ ಚಿಂತಕರೆಲ್ಲ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕಾಗಿ ಈ ಪುಸ್ತಕ ಮೇಳದ ಪ್ರಯೋಜನವನ್ನು ಇಡೀ ಜಿಲ್ಲೆಯ ಜನತೆ ಮಾತ್ರ ಅಲ್ಲ, ಪಕ್ಕದ ಜಿಲ್ಲೆಗಳು ಕೂಡ ಇದರ ಪ್ರಯೋಜನ ಪಡಿಬೇಕನ್ನೋದು ನಮ್ಮ ಆಶೆಯಾಗಿದೆ. ನಾವು ಸುಮಾರು ಈ 5 ದಿನಗಳಲ್ಲಿ ನಾವು ಒಂದು 50,000 ಜನರು ಇಲ್ಲಿ ಭೇಟಿ ಕೊಡ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಅದು ಹೆಚ್ಚು ಆಗ್ಬೋದು ಅಥವಾ ಭಾಳ ಕಡಿಮೆನೂ ಆಗ್ಬೋದು.
ಹಾಗಾಗಿ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಈಗ ಈ ಬರುವಂಥ ಜನರಲ್ಲಿ ಒಂದು 100 ಜನರಲ್ಲಿ ಒಂದು 10 ಜನ ಆದ್ರೂ ಇದರ ಪ್ರಯೋಜನ ಪಡೆದು ಆ ವಿಚಾರಕ್ಕೆ ತಕ್ಕಂತೆ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ನಾವು ಮಾಡಿದ ಶ್ರಮ ಸಾರ್ಥಕ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸಾವಿರಾರು ವರ್ಷಗಳಿಂದ ಅಕ್ಷರದಿಂದ ವಂಚಿತ ಆಗಿರುವಂಥ ಸಮುದಾಯಕ್ಕೆ ಅಕ್ಷರದ ಜ್ಞಾನವನ್ನು ಕೊಟ್ಟು ಪ್ರತಿಯೊಬ್ಬರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಾನತೆ ಅನ್ನುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ವಿಜಯಪುರದ ಏನು ದಲಿತ ಮುಖಂಡರಿದ್ದಾರೆ, ಬೌದ್ಧ ಮುಖಂಡರಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಕ್ಷರದ ಮಹತ್ವ ಏನು? ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ಗೆ ಹೋಗಿ ಭೀಮಾ ಕೋರೆಗಾಂವ್ ಇತಿಹಾಸವನ್ನು ನಮ್ಮ ಭಾರತೀಯರಿಗೆ ತಿಳಿಸದೇ ಹೋಗಿದ್ದರೆ ಬಹುಶಃ ಭೀಮಾ ಕೋರೆಗಾಂವ್ನಂತಹ ವೀರತನದ ಶೌರ್ಯತನದ ವಿಷಯ ಕೂಡ ನಮಗೆ ಮುಟ್ತಾ ಇರಲಿಲ್ಲ. ಅದಷ್ಟೇ ಅಲ್ಲದೆ ಭಾರತದ ಬೌದ್ಧ ಇತಿಹಾಸವು ನಮಗೆ ಮುಟ್ತಾ ಇರಲಿಲ್ಲ. ನಮ್ಮ ವಿಮೋಚನೆ ಅಥವಾ ನಮ್ಮ ಪ್ರಗತಿ ಅಕ್ಷರದಿಂದ ಮಾತ್ರ ಸಾಧ್ಯ. ಹಾಗಾಗಿ ಬಾಬಾ ಸಾಹೇಬರನ್ನು ಮೆರೆಸೋದಕ್ಕಿಂತಲೂ 100 ಪಟ್ಟು ಹೆಚ್ಚು ಅವರನ್ನು ಓದಿಕೊಳ್ಳೋದು, ಅವರನ್ನು ಅಭ್ಯಸಿಸುವುದು, ಅವರ ದಾರಿಯಲ್ಲಿ ಸಾಗೋದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಒಂದು ಅಭೂತಪೂರ್ವವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾಡಿನಾದ್ಯಂತ 10ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಎಲ್ಲ ಅಸ್ಪೃಶ್ಯ ದಲಿತ ಸಮಾಜ ವಿಜಯಪುರದ ದರ್ಬಾರ್ ಗ್ರೌಂಡ್ಗೆ ಬಂದು ಎಲ್ಲ ಪುಸ್ತಕಗಳನ್ನು ಖರೀದಿ ಮಾಡಿ ಅದನ್ನು ಏನದರ ಒಂದು ವಿಚಾರ ಇದೆ ಅದನ್ನು ಹಂಚಿಕೊಳ್ಬೇಕಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.